ಯಾರು ಬೇಕಾಗಿತ್ತು? ರಘು ಅಂದ್ರೆ ನೀವೇನಾ? ಹೌದು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ, ಒಳಗೆ ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲ. ಏನು ವಿಷಯ ಹೇಳಿ. ನೀವೇ ತಾನೇ 7 ಲಕ್ಷ ಹಣಕ್ಕೆ ಮೋಸ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು? ಹೌದು. ಅವ್ರು ನಿಮಗೆ ಗೊತ್ತಾ? ಮೈಸೂರು. ಮೈಸೂರ? ಇವಳು ನನ್ನ ಹೆಂಡತಿ. ಆ ಹಣ ಇವಳದೆ. ಅದು ಬರೀ ಹಣ ಅಲ್ಲ ಮೇಡಮ್, ನನ್ನ ಅಕ್ಕ ಕಿಡ್ನಿ ಮಾರಿ ತಂದಿದ್ದ ಹಣ. ಈ ಮನುಷ್ಯನ್ ನಂಬ್ಕೊಂಡು ಆ ಹಣದ ಸಮೇತ ಬಂದ್ಬಿಟ್ಟೆ. ಈಗ ನೋಡಿದ್ರೆ ಹಣನೆಲ್ಲ ಆ ಪಾಪಿಗಳ ಬಾಯಿಗೆ ಹಾಕಿ ಕೂತಿದ್ದಾರೆ. ಹೌದಾ? ನಿಮ್ಮ ಅಕ್ಕನ ಹೆಸರು? ಕಾವೇರಿ ಅಂತ. ಮೊದಲೇ ಗೊತ್ತಿದ್ರೆ ಇಂಥ ಮಣ್ಣು ತಿನ್ನೋ ಕೆಲಸಕ್ಕೆ ಕೈ ಹಾಕ್ತಾನೆ ಇರ್ಲಿಲ್ಲ. ಕಾವೇರಿನಾ? ಹೌದು ಮೇಡಮ್. ನಾವು ಓಡ್ ಬಂದು ಮದ್ವೆ ಆಗಿದ್ದು ಮೊದಲನೇ ತಪ್ಪು. ಅವಳು ತನ್ನ ಜೀವನೇ ಅಡ ಇಟ್ಟು ತಂದಿದ್ದ ಹಣನ ಕದ್ದಿದ್ದು ಇನ್ನೊಂದು ದೊಡ್ಡ ತಪ್ಪು. ಈಗ ಆ ಹಣನು ಕಳ್ಕೊಂಡು ಅವ್ರಿಗೆ ಮುಖನೂ ತೋರ್ಸಕ್ಕೆ ಲಾಯಕ್ಕಿಲ್ದಿರೋರ್ ತರ ಆಗಿದ್ದೀವಿ ಮೇಡಮ್. ನಿಮ್ಗೆ ಅನ್ಯಾಯ ಆಗಿದೆ, ನಿಜ. ನೀವು ತಪ್ಪು ಕೂಡ ಮಾಡಿದ್ದೀರಾ. ನಿಮ್ಮ ಅಕ್ಕ ಅಂತ ತ್ಯಾಗ ಮಾಡಿ ತಂದಿದ್ದ ಹಣನ ನೀವು ಕತ್ಕೊಂಡು ಬರಬಾರ್ದಾಗಿತ್ತು. ಮಣ್ಣು ತಿಂದಾಗಿದೆ ಮೇಡಮ್, ಸಾಯ್ಬೇಕಷ್ಟೆ. ಛೇಛ, ಅಷ್ಟು ಸಣ್ಣ ವಿಷಯಕ್ಕೆ ಸಾಯೋ ಮಾತು ಯಾಕೆ ಆಡ್ತಿದ್ದೀರಾ? ಬೇರೆ ದಾರಿ ಇಲ್ಲ ಮೇಡಮ್. ನೀವು ಅವ್ರಿಗೆ ಕೊಟ್ಟ ಹಣ ಎಷ್ಟು? 7 ಲಕ್ಷ. ಸರಿ, ನಿಮ್ಗೀಗ ಹಣ ಬೇಕೋ ಅಥವಾ ಅವ್ರಿಗೆ ಶಿಕ್ಷೆ ಆಗ್ಬೇಕೋ? ನನಗೆ ತಿಳಿದ ಪ್ರಕಾರ ಈಗ ಅವ್ರ ಕೈಲಿ 1 ಪೈಸನೂ ಇಲ್ಲ. ನಮ್ಗೆ ಹಣ ಸಿಕ್ಕದೆ ಸಾಕು ಮೇಡಮ್. ನಮ್ಮ ಅಕ್ಕನ ಹತ್ರ ಕ್ಷಮೆ ಕೇಳಿ ಆ ಹಣನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ತೀನಿ. ನಿಮಗ್ ಮೋಸ ಮಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಸಂಬಂಧಿಕರೇ. ಏನೋ ದುಡ್ಡಿನ ಆಸೆಗೆ ಮಾಡಬಾರ್ದು ಕೆಲಸ ಮಾಡಿದ್ದಾರೆ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ಆ 7 ಲಕ್ಷನ ನಾನು ನಿಮಗೆ